ಐಂದವರಕ್ಕೆ ಲಾಭ ಆಗಬೇಕು. ಕೇವಲ ರಾಜಕೀಯಕ್ಕೋಸ್ಕರ ಅಷ್ಟಲ್ಲ, ಸಾಮಾಜಿಕವಾಗಿ ಸರ್ಕಾರದ ಸವಲತ್ತುಗಳಿಗೆ ಕೂಡ ಅದು ಉಪಯೋಗ ಆಗಬೇಕು. ಕೇವಲ ಚುನಾವಣೆ ಬಂದಾಗ ಇಂದ ನೆನಪಾಗಬಾರ್ದು, ಅದು ನಿರಂತರವಾಗಿ ಕೆಲಸ ಮಾಡ್ತಾ ಇರಬೇಕು ಅನ್ನೋದು ಇವತ್ತಿನ ಉದ್ದೇಶ. ಅಲ್ಪಸಂಖ್ಯಾತರ ರಾಜೀನಾಮೆ ಏನಿತ್ತು ಮತ್ತು ಚರ್ಚೆ ಅದೇನು ಪ್ರೊಸೆಸಿಂಗ್ ಏನು ನಡೀತಾ ಇದೆ ಸರ್ ಹೈಕಮಾಂಡಲ್ಲಿ? ಸದ್ಯಕ್ಕೆ ಸ್ಥಗಿತಗೊಂಡಿದೆ, ನೋಡೋಣ ರಿಸಲ್ಟ್ ಬಂದ ಮೇಲೆ ಅದಕ್ಕೆ ಒಂದು ಇತಿಶ್ರೀ ಹಾಡಬೇಕಾಗಿದೆ. ಹುಬ್ಬಳ್ಳಿಯಲ್ಲಿ 25 ವರ್ಷಗಳ ಸವಿ ನೆನಪಿಗಾಗಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಬೇಕು ಅಂತ ಒಂದು ವಿಚಾರ ಸಂಕಿರಣವನ್ನು ಒಂದು ಕಾರ್ಯಾಗಾರ ಮಾಡ್ತಾಯಿದ್ದೇವೆ. ಸುಮಾರು ಐಂದಾದಲ್ಲಿ ದಲಿತ ಮೂಮೆಂಟ್ನಲ್ಲಿ ಬೇರೆ ಬೇರೆ ವರ್ಗಗಳಲ್ಲಿ ಕೆಲಸ ಮಾಡಿರುವಂಥ ನಾಯಕರನ್ನ ಇವತ್ತು ಆಹ್ವಾನ ಮಾಡಿ ಅವರ ಅಭಿಪ್ರಾಯ ಪಡೀಲಿಕ್ಕೆ ಇವತ್ತು ಸಭೆಯ ಮುಖ್ಯ ಉದ್ದೇಶ. ಅದನ್ನು ಮತ್ತೆ ಮುಂದೆ ದಿನಗಳಲ್ಲಿ ಅದನ್ನು ಯಾವ ರೀತಿ ಮಾಡಿಫೈ ಮಾಡಬೇಕು, ಅದರಿಂದ ಇನ್ನೂ ಹೆಚ್ಚು ಐಂದವರಕ್ಕೆ ಲಾಭ ಆಗಬೇಕು. ಕೇವಲ ರಾಜಕೀಯಕ್ಕೋಸ್ಕರ ಅಷ್ಟಲ್ಲ, ಸಾಮಾಜಿಕವಾಗಿ ಸರ್ಕಾರದ ಸವಲತ್ತುಗಳಿಗೆ ಕೂಡ ಅದು ಉಪಯೋಗ ಆಗಬೇಕು. ಕೇವಲ ಚುನಾವಣೆ ಬಂದಾಗ ಇಂದ ನೆನಪಾಗಬಾರ್ದು, ಅದು ನಿರಂತರವಾಗಿ ಕೆಲಸ ಮಾಡ್ತಾ ಇರಬೇಕು ಅನ್ನೋದು ಇವತ್ತಿನ ಉದ್ದೇಶ. ಆ ನಿಟ್ಟಿನಲ್ಲಿ ಎಲ್ಲರ ಸಲಹೆ ಪಡೆದು ಅದನ್ನು ಯಾವ ರೀತಿ ಮುಂದುವರಿಸಬೇಕು, ಯಾರನ್ನ ಅಥವಾ ಇನ್ವಾಲ್ವ್ ಮಾಡಬೇಕು ಅನ್ನೋ ಚರ್ಚೆಗೋಸ್ಕರ ಇವತ್ತು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಅದನ್ನೇ ನಿಮ್ಗೆ ಹೇಳ್ದೆ, ಈಗ ನೀವು ಕೇಳೋಕ್ಕಿಂತ ಮುಂಚೆನೇ ಹೇಳಿದ್ದೀವಿ, ರಾಜಕೀಯಕ್ಕೋಸ್ಕರ ಆಗಬಾರ್ದು, ಸಾಮಾಜಿಕವಾಗಿ ಅವರ ಶೈಕ್ಷಣಿಕ ಸರ್ಕಾರದ ಮಟ್ಟದಲ್ಲಿ ಸೇತುವೆ ರೀತಿ ಕೆಲಸ ಮಾಡಬೇಕು, ನಮ್ಮ ಸಮಸ್ಯೆಗಳನ್ನು ಆಲಿಸ್ಬೇಕು. ಕೇವಲ ರಾಜಕೀಯಕ್ಕೋಸ್ಕರ ಉಪಯೋಗ ಮಾಡೋದು ಸರಿಯಲ್ಲ, ನನ್ನ ವಾದ ಅದೇ ಇದೆ. ನೀವು ಕೇಳೋಕ್ಕಿಂತ ಮುಂಚೆ ನಾನು ಹೇಳಿದ್ದೀನಿ. ಇಲ್ಲ ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಇದು ಮುಂದಿನ ನೆಕ್ಸ್ಟ್ ವರ್ಷನ್, ಇದು 4G ಆದಮೇಲೆ 5G ಇದೆ. ನೆಕ್ಸ್ಟು ಇದೇನಾ ಐಂದ ಇರಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಯಾಕಂದ್ರೆ ನಾವೆಲ್ಲ ಚುನಾವಣೆಯಲ್ಲಿ ನಾವು ಗೆಲ್ಲೋದು ಐಂದ ವರ್ಗಗಳ ಮೇಲೆ ಹೆಚ್ಚು ಅವಲಂಬನೆ ಆಗಿರ್ತೀವಿ. ಅದು ಕೇವಲ ರಾಜಕೀಯಕ್ಕೋಸ್ಕರ ಉಪಯೋಗ ಆಗಬಾರ್ದು. ನಮ್ಮ ಶಿಕ್ಷಣಕ್ಕೆ, ನಮ್ಮ ಸವಲತ್ತುಗಳಿಗೆ ಸರ್ಕಾರ ಮಟ್ಟದಲ್ಲಿ ನಮ್ಮ ಪ್ರತಿನಿಧಿಯಾಗಿ ಅದು ವರ್ಕ್ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡ್ತಾಯಿದ್ದೀವಿ. ಸಮಾವೇಶ ಇಲ್ಲ, ಈಗ ಸಮಾವೇಶ ಇಲ್ಲ, ಇದು ಚಿಕ್ಕ ಕಾರ್ಯಾಗಾರ ಮಾತ್ರ ಮಾಡ್ತೀವಿ. ನೋಡೋಣ, ಈ ಸದ್ಯಕ್ಕಂತ ವಿಚಾರ ಇಲ್ಲ. ಎಲ್ಲ ಜಿಲ್ಲೆಗಳಲ್ಲಿ ಹೋಗಬೇಕು, ಅಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು, ಅವರ ಅಭಿಪ್ರಾಯ ಪಡೀಲಿಕ್ಕೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಂತರ ನೋಡ್ತೀವಿ. ಇಲ್ಲ, ಇನ್ನೂ ಎಲ್ಲ ಕಡೆ ಚರ್ಚೆ ಮಾಡ್ತೀವಿ, ಎಲ್ಲ ಜಿಲ್ಲೆಗೆ ಹೋಗ್ತೀವಿ, ಎಲ್ಲರನ್ನೂ ಭೇಟಿ ಆಗ್ತೀವಿ. ಹೊಸ ಇಂದ ಯಾವ ರೀತಿ ಕಟ್ಟಬೇಕು ಅನ್ನೋದು ಚಿಂತನೆ ನಡೀತಾ ಇದೆ. ಒಳ ಮೀಸಲಾತಿ ವಿಚಾರದಲ್ಲಿ ಸೇಮ್ ವಿಲನ್ ಆಗಿದ್ದಾರೆ. ನಾವು 17% ಕೊಟ್ಟಿದ್ದೀವಿ, 15 ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಅಂತ BJP ಹೆಂಗೆ ಹೇಳ್ತಾರೆ? ಎಲ್ಲ ಸ್ಟಕ್ ಮಾಡಿದ್ದಾರೆ, ಎಲ್ಲಿಂದ ಆಗಿದ್ದಾರೆ? ಕೋರ್ಟಿಂದ ಆಗಿದೆ. ಕೋರ್ಟ್ಗೆ ಎಲ್ಲರೂ ಮಾನ್ಯತೆ ಕೊಡಲೇಬೇಕು, ತಲೆ ಬಾಗಲೇಬೇಕು. ಅವ್ರು ಕೊಟ್ಟರು ಕೂಡ ಯಾವ ಕಾನೂನಲ್ಲಿದೆ ಕೊಟ್ಟರು, ಇಂಪ್ಲಿಮೆಂಟ್ ಆಗಲಿಕ್ಕೆ ಬೇರೆ ಬೇರೆ ರೀತಿ ಪ್ರೊಸೀಜರ್ ಇದೆ. ಅದು 9th ಶೆಡ್ಯೂಲ್ನಲ್ಲಿ ಸೇರಿಸಲಿಕ್ಕೆ BJP ಅವ್ರ ಕೈಲಿದೆ, ಅವರು ಮಾಡಬೇಕು. ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಅಷ್ಟೇ ಅವರು. ಅಲ್ಪಸಂಖ್ಯಾತರ ರಾಜೀನಾಮೆ ಏನಿತ್ತು ಮತ್ತು ಚರ್ಚೆ ಅದೇನು ಪ್ರೊಸೆಸಿಂಗ್ ಏನು ನಡೀತಾ ಇದೆ ಸರ್ ಹೈಕಮಾಂಡಲ್ಲಿ? ಸದ್ಯಕ್ಕೆ ಸ್ಥಗಿತಗೊಂಡಿದೆ, ನೋಡೋಣ ರಿಸಲ್ಟ್ ಬಂದ ಮೇಲೆ ಅದಕ್ಕೆ ಒಂದು ಇತಿಶ್ರೀ ಹಾಡಬೇಕಾಗಿದೆ, ಅದನ್ನು ಆಡ್ತೀವಿ. ಮುಂದೆ ಆ ರೀತಿ ಆಗಬಾರ್ದು, ಆ ರೀತಿ. DK ಶಿವಕುಮಾರ್ ಅವರು ಒಂದೇ ಮೇಲೆ ಕಾಂಗ್ರೆಸ್ ಗುಂಡಿಟ್ಟು ಹೊಡಿತಾ ಇದೆ, ನಮ್ಮನ್ನು ಹೆಸರು ತಗೊಂಡು ಇಲ್ಲ, ಅದೇ ಗೊಂದಲ ತಪ್ಪಿಸ್ಲಿಕ್ಕೆ ಅಷ್ಟೇ ಸ್ಥಗಿತಗೊಳಿಸಿದ್ದೀವಿ. ಗೊಂದಲ ಆಗಬಾರ್ದು. ಮುಂದೆ ಸರಿ ಮಾಡುವಂಥ ಪ್ರಯತ್ನ ಎಲ್ಲ ಅಲ್ಪಸಂಖ್ಯಾತ ನಾಯಕರು, ನಮ್ಮ ಮುಖಂಡರು ಕೂತು ಚರ್ಚೆ ಮಾಡ್ತಾರೆ, ಅದನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡ್ತೀವಿ. ಸರ್, DK ಶಿವಕುಮಾರ್ ಮುಖ್ಯಮಂತ್ರಿಗಳ ಟೀಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತರ. ಇಲ್ಲ, ಹಾಗೇನೇ ಇಲ್ಲ. ಅದು ಮುಖ್ಯಮಂತ್ರಿ DCM ಮತ್ತು ಯಾವುದೇ ಇಲ್ಲ, ಎಲ್ಲ ಗುಂಪಿಲ್ಲ, ಎಲ್ಲ ಗುಂಪು ಒಂದೇ ಇದೆ, ನಾವು ಕೂಡಿರ್ತೀವಿ. ಸೊ ಅದು ಸರಿಪಡಿಸುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.